ಬರೀ ನಾವು ಕಲಾವಿದರು ಕೊಟ್ಟ ದೊಡ್ಡದೊಂದು ಕಾಣಿಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ಅಹಂಕಾರದ ಮಾತಾಗುತ್ತೆ. ಮೂಲ ಕಥೆಗಾರ ಸೃಷ್ಟಿಸಿದ ಪಾತ್ರಗಳು ಕನ್ನಡದ ಜಾಯಮಾನಿಕೆ, ಇಲ್ಲಿದೊಂದು ತಾಳ ಲಯ ಎಲ್ಲ ಇದೆ. ಅದಕ್ಕೆ ಒಗ್ಗಿಕೊಂಡು ನನ್ನ ಪ್ರಕಾರ ಇವರೆಲ್ಲರೂ ನೋಡಿದಾಗ ನನಗೆ ಅದಕ್ಕೆ ಹುಟ್ಟು ಬಂದಿದ್ದಾರೆ ಏನೋ ಆ ಥರ ಆಗ್ಬಿಟ್ಟಿದೆ. ಜನ ಹಂಗೆ ರಿಯಾಕ್ಟ್ ಮಾಡ್ತಾರೆ. ನಾನು ಇಲ್ಲಿಗಾರ ದೇವಸ್ಥಾನಕ್ಕೆ ಹೋದ್ರೆ ಬೆಳಗ್ಗೆ ಹೇಳ್ತಾ ಇದ್ದೆ, ಸರ್ ಒಬ್ಬರೇ ಬಂದುಬಿಟ್ಟಿದ್ದೀರಿ, ಹೆಂಡ್ತಿ ಕರ್ಕೊಂಬರಲ್ಲ ಅಂತ. ನನ್ನ ಒರಿಜಿನಲ್ ಹೆಂಡ್ತಿ ಪಕ್ಕದಲ್ಲಿ ನಿಂತಿರ್ತಾಳೆ. ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ಪಾಪ ಶಾಂತಿನ ಕರ್ಕೊಂಡೇ ಬರಲಿಲ್ಲ, ಚೆನ್ನಾಗಿ ಬೈತೀರಿ ಸರ್ ನೀವು ಶಾಂತಿ ಅವ್ರನ್ನ ಅಂತಾರೆ. ಆಮೇಲೆ ನಿನಾದ್ ಹೇಗಿದ್ದಾರೆ ಸರ್, ಹೀರೋ ಹೇಗಿದ್ದಾನೆ ಸರ್, ಅವ್ರ ಮಗ ಚೆನ್ನಾಗಿದ್ದಾರ, ಪೆಂಗಿಂಗೆ ಇನ್ನೊಂದೆರಡು ಡೇಟ್ ಕೊಡಬೇಕಾಗಿತ್ತು ಸರ್. ಹಿಂಗೆಲ್ಲ ಜನ ನನಗೆ ಪ್ರತಿ ಸಲ ಅವ್ರು ನಂಬ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದರೆ ನಾನು ಆ ಪಾತ್ರ ನಾನು ಹಂಗೆ ಇದ್ಬಿಟ್ಟಿದ್ದೀನಿ, ನಿಜ ಜೀವನದಲ್ಲೂ ಹಂಗೆ ನೋಡ್ಕೋತೀನಿ ಅಂತ. ಈ ಟಿ ವಿ ಮಾಧ್ಯಮಕ್ಕಿರೋ ದೊಡ್ಡ ಶಕ್ತಿಯ ಎಲ್ಲ ಪ್ರಖರತೆಯನ್ನು ಮತ್ತು ಅದರ ಎಲ್ಲ ಅನುಭವವನ್ನು ಈಗ ದಟ್ಟವಾಗಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅದು ಫೀಲ್ ಆಗಿದೆ ಆ ಥರನೇ. ಇವ್ನು ಯಾವುದೋ ಹೋಟ್ಲಲ್ಲಿ ತಿಂಡಿ ತಿಂದವರು ಸರ್ ದುಡ್ಡು ಕೊಡ್ಬೇಡಿ ಹೋಗಿ ಸರ್ ಅಂತ ಇವ್ನು ಅಂದ್ಬಿಡ್ತಾರೆ. ಇನ್ಯಾರು ಅಷ್ಟು ಜನನು ಒಬ್ಬ ದೊಡ್ಡ ಇಡೀ ನನ್ನ ಮನೆ ಕತೆ ಸರ್, ದಯವಿಟ್ಟು ನಮ್ಮ ಹೋಟ್ಲಿಗೆ ಬಂದು ನೀವೆಲ್ಲ ಬುಕ್ಸಟ್ಟೆ ಊಟ ಮಾಡಬೇಕು ಅಂತ ಕರ್ಕೊಂಡು ಊಟ ಹಾಕ್ಸಿದ್ದಿದೆ, ಬಿಲ್ ಕೊಡೋದು ಬೇಡ ಅಂತ ಹೇಳೋದೆಲ್ಲ ಇದೆ. ಯಾವುದೋ ದೇವಸ್ಥಾನ ಸಿಕ್ಕರೆ ದೇವ್ರಿಗೆ ಕೈ ಮುಗಿತಾ ನಮಗೂ ಸರ್ ನಿಮಗೂ ಕೈ ಮುಗಿತೀವಿ ಸರ್. ಎಷ್ಟು ಜನ ಮಧ್ಯರಾತ್ರಿ 3 ಗಂಟೆ ನನಗೊಂದು ಫೋನ್ ಬರುತ್ತೆ ಒಂದು ದಿವಸ, ಮಧ್ಯರಾತ್ರಿ 3 ಗಂಟೆ ನನಗೆ ಯಾವುದೋ ನಾವು ಯಾಕೆ ಆನ್ ಇಟ್ಕೊಂಡಿರ್ತೀವಿ ಅಂದರೆ ಹಳೆ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಡ್ಬೋದು ಅಂತ ನನಗೆ ನಾವು ಆನ್ ಇಟ್ಕೊಂಡು ಆಫ್ ಮಾಡೋದು ಪ್ರೊಡ್ಯೂಸರ್ ನಾವು ಆಸೆ ಆಸೆ ಇಟ್ಕೊಂಡಿರ್ತೀವಿ. ಎಲ್ಲೋ ಯಾರೋ ಅಂದರೆ ನಾವು ರೀ ಹೆಂಗಿದ್ದೀರಿ ಅಂದ್ರೆ ನಾನು ಉತ್ತರ ಕರ್ನಾಟಕ ಸರ್ ಗದಗ್ನಿಂದ ಮಾತಾಡಕತ್ತೀನಿ ರೀ, ನಮಗೆ ನಿಮ್ಮ ಥರ ಗಂಡ ಸಿಗಬೇಕು ರೀ, ನಮ್ಮ ಗಂಡ ಸಿಕ್ಕಾಗೆಲ್ಲ ಹೊಡಿತಾನೆ ರೀ, ನೀವು ಯಾವಾಗಲೂ ನೀವು ಬೈಕೊಂಡು ಸುಮ್ಮನೆ ಇರ್ತೀರಿ, ನಿಮಗೆ ಬೈಯೋ ಗಂಡ ಇದ್ರೆ ಸಾಕು ಹೊಡಿಯೋದು ಬೇಡ್ರಿ ಅಂತ. ಇನ್ನು ಯಾರೊಬ್ರು ಇಷ್ಟಿಷ್ಟು ಉದ್ದಕ್ಕೆ ಬರೀತಾರೆ ಫೇಸ್ಬುಕ್ಕಲ್ಲೆಲ್ಲ, ರೋಹಿಣಿ ಕತೆ ಬಂದಂಗೆ ಬೈರಿ ರೋಹಿಣಿ ಕತೆ ಇದು ಮಾಡಿ ಓಪನ್ ಮಾಡಿರಿ, ನೀವು ಹೊಡಿರಿ ನಿಮ್ಮ ಹೆಂಡತಿಗೆ ಹೊಡಿಬೇಕು ಅಂತ. ಜನ ನಿಜ ಜೀವನದಲ್ಲಿ ಹೊಡೆದ್ರೆ ಬಾಯಿ ಬಂದಂಗೆ ಬೈತಾರೆ, ಅದ್ರ ಕಥೆಯಲ್ಲಿ ಹೊಡಿಬೇಕು ಅಂತ ಬಯಸ್ತಾ ಇರ್ತಾರೆ. ನೋಡಿ ಹೆಂಗೆ ಅಂದರೆ ಅದು ನನಗೆ ಅದೊಂದು ಆಶ್ಚರ್ಯ. ಅಂದರೆ ಅಪ್ಪ ಮಗನ ಸಂಬಂಧವನ್ನು, ತಾಯಿ ಮಗನ ಸಂಬಂಧವನ್ನು, ಬೇರೆ ಆಗ್ತಾ ಇರೋದನ್ನ ಅದ್ರ ಜೊತೆಲಿರೋದನ್ನ ಎಲ್ಲ ಆಮೇಲೆ ನೀವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಕಥೆಯ ದೊಡ್ಡ ಯಶಸ್ಸು ಏನು ಅಂದರೆ ಇಲ್ಲಿ ಪರ್ಮನೆಂಟ್ ವಿಲನ್ ಅಂತ ಇಲ್ಲ. ನಿಜ ಜೀವನದಲ್ಲೂ ಯಾರು ಪರ್ಮನೆಂಟ್ ವಿಲನ್ ಇರಲ್ಲ ಸರ್. ಸಂದರ್ಭಗಳು ಮಾತ್ರ ಖಳನಾಯಕಿ ಹಾಗೆ ಇಲ್ಲಿ ವರ್ತಿಸ್ತವೆ. ಅದನ್ನು ದಾಟಿ ಮುಂದುವರೆದುಕೊಂಡು ಹೋಗೋದು ಅನ್ನೋಕ್ಕೆ ಎಲ್ಲ ಸಾಮಾಜಿಕ ಸ್ತರಗಳಲ್ಲಿ ಮಧ್ಯಮ ವರ್ಗದ ಕಥೆ ಏನಿದೆಯಲ್ಲ ಅದು ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋಕ್ಕೆ. ಇವತ್ತು ಬಂದಿದ್ದ ಪೌರ ಕಾರ್ಮಿಕರು ಸಂತೋಷ ಪಡ್ತಾರೆ, ಯಾರು ಇನ್ಫೋಸಿಸ್ನಲ್ಲಿದ್ದವರು ಸಂಪಾದನೆ ಮಾಡ್ತಾರೆ, ಲಾಯರು, ಇಂಜಿನಿಯರ್ಸು, ಡಾಕ್ಟರ್ಸು, ಯಾವ್ಯಾವ ದೊಡ್ಡ ಬೇರೆ ಬೇರೆ ಪ್ರೊಫೆಷನ್ ಇಲ್ಲ, ಅವರೆಲ್ಲರೂ ಈ ಕತೆ ನಮ್ಮದು ಅಂತ ನಂಬ್ಕೊಂಡಿದ್ದಾರೆ. ಅವರೆಲ್ಲ ಅವಿಭಕ್ತ ಕುಟುಂಬಗಳೆಲ್ಲ ಆ ಥರದೊಂದು ಘಟನೆಗಳು ಜರುಗಿರ್ತವೆ. ಅದಕ್ಕೆ ಇದು ನಮ್ಮವನು ಅವ್ರು ಈ ಥರ ಜಗಳ ನಾನು ಬೈದಿದ್ದೆ ಮಣ್ಣಂಗೆ, ಅವ್ರ ಸೊಸೆ ಹಂಗೆ ಅಂದಿದ್ಲು, ನಾದಿ ಹಿಂಗೆ ಬೈದಿದ್ಲು, ಓರ್ಗೀತಿ ಸರಿ ಇಲ್ಲ. ಇದರ ಯಶಸ್ಸೇ ಇದರ ದೊಡ್ಡ ಕಥೆಯ ಸಾಗುತ್ತಿರುವ ಪರಿ ಅಂತ ಅಂದ್ಕೊಂಡಿದ್ದೀನಿ. ಅದು ಇದರ ದೊಡ್ಡ ಯಶಸ್ಸು.